ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ನಮ್ಮ ಒಂದು ಈ ದಸರಾ ಒಂದು ಸ್ಟಾರ್ಟ್ ಆಗಿದೆ. ಈ ದಸರಾ ಸ್ಟಾರ್ಟ್ ಆದ ನಂತರದಿಂದ ಈಗ ಈ ಸೇಲ್ ಅನ್ನೋದು ಕೂಡ ಸ್ಟಾರ್ಟ್ ಆಗಿದೆ. ಈ ಅಮೆಝಾನ್ ಮತ್ತು ಈ ಫ್ಲಿಪ್ಕಾರ್ಟ್ನಲ್ಲಿ ತುಂಬ ಸೇಲ್ ಸ್ಟಾರ್ಟ್ ಆಗಿದೆ. ಇದರಿಂದ ತುಂಬ ಜನ ಈ ಫ್ಲಿಪ್ಕಾರ್ಟ್ನಲ್ಲಿ ಆರ್ಡರ್ ಮೇಲೆ ಆರ್ಡ್ರು ತುಂಬ ಜನ ಆರ್ಡರ್ ಮೇಲೆ ಆರ್ಡ್ರ್ ಈಗಿನ ದಿನದಲ್ಲಿ ಪ್ರತಿಯೊಬ್ಬರು ಕೂಡ ಆರ್ಡರ್ ಮಾಡ್ತಾನೆ ಇದ್ದಾರೆ. ಎಲ್ಲರೂ ಕೂಡ ಬೈ ಮಾಡ್ತಾನೆ ಇದ್ದಾರೆ. ಆದ್ರೆ ಬಟ್ ಏನಪ್ಪ ಅಂದರೆ ಈ ಫ್ಲಿಪ್ಕಾರ್ಟ್ನಲ್ಲಿ ಆರ್ಡರ್ ಮಾಡಿದರೆ ಅದ್ರ ಬಟ್ ಏನೋ ಬೈ ಮಿಸ್ಟೇಕ್ ಆಗಿ ಬೇರೆ ಒಂದು ಆರ್ಡರ್ ಹಾಕೋದ್ಬಿಟ್ಟು ಬೇರೆ ಒಂದು ಆರ್ಡರ್ ಹಾಕಿಬಿಡ್ತೀವಿ, ಅಂದರೆ ಆರ್ಡರ್ ಹಾಕಿಬಿಟ್ಟಿರ್ತಾರೆ. ಆದ್ರೆ ಬಟ್ ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಬರ್ತಾ ಇಲ್ಲ. ಯಾಕಂದರೆ ಫ್ಲಿಪ್ಕಾರ್ಟ್ನಲ್ಲಿ ಎಲ್ಲ ಚೇಂಜಸ್ ಆಗಿದೆ, ಅಪ್ಡೇಟ್ ಆಗಿದೆ, ಕ್ಯಾನ್ಸಲ್ ಮಾಡೋಕ್ಕೆ ಬರ್ತಾ ಇಲ್ಲ. ಏನಲ್ಲ ತುಂಬ ಸಿಂಪಲ್. ನಾನಿಗೆ ಈ ಒಂದು ಹೊಡೆದಲ್ಲಿ ನೀವು ಫ್ಲಿಪ್ಕಾರ್ಟ್ನಲ್ಲಿ ಹಾಕಿದಂಥ ಆರ್ಡ್ರನ್ನು ಯಾವ ರೀತಿ ಕ್ಯಾನ್ಸಲ್ ಮಾಡೋದು, ಯಾಕಂದ್ರೆ ಕ್ಯಾನ್ಸಲ್ ಆಪ್ಷನ್ ತೋರಿಸ್ತಾ ಇಲ್ಲ. ಅಲ್ಲಿ ಜಸ್ಟ್ ನೀವು ನೋಡ್ಕೊಳ್ಬೋದು, ಕ್ಯಾನ್ಸಲ್ ಆಪ್ಷನ್ನೇ ತೋರಿಸ್ತಾ ಇಲ್ಲ. ಹಾಗಿದ್ರೆ ನಾವು ಪಾರ್ಸಲ್ ಯಾವ ರೀತಿ ಕ್ಯಾನ್ಸಲ್ ಮಾಡೋದು ಏನು ಎಲ್ಲ ನಾನು ನಿಮಗೆ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ ಆಯ್ತಾ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರು ಹೊಸ ಪ್ಲೀಸ್ ಕಳ್ಸೊಂಡು ಬಯಸಬೇಕು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟಣ್ಣದ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಹೇಳ್ಬಿಡ್ತೀನಿ, ನಿಮ್ಗೆ ಪ್ರತಿಯೊಬ್ಬರು ಕೂಡ ಎಲ್ಲರಿಗೆ ಹತ್ರ ಯಾರೆಲ್ಲ ಆರ್ಡ್ರಲ್ಲಿ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ನಲ್ಲಿ ಮೊಬೈಲ್ಸ್ ಆಗಿರ್ಬೋದು, ಐಫೋನ್ಸ್ ಆಗಿರ್ಬೋದು ತೊಗೋಬೇಕಂತ ಪ್ರತಿಯೊಬ್ಬರು ನಾನು ನಿಮಗೋಸ್ಕರ ಒಂದು ವೀಡಿಯೋ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಈ ಅಮೆಝಾನ್ ಆಗಿರೋ ಫ್ಲಿಪ್ಕಾರ್ಟ್ನಲ್ಲಿ ಯಾವುದೋ ಈ ಸೇಲಲ್ಲಿ ನಡೀತಿಲ್ಲ. ಈ ಸೇಲಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ತಪ್ಪು ನೀವು ಮಾಡಲೇಬೇಡಿ. ಏನಾದರೂ ತಪ್ಪು ನೀವು ಈ ಒಂದು ಅಂದರೆ ಕೆಲವೊಂದಷ್ಟು ಮಿಸ್ಟೇಕ್ ಬಗ್ಗೆ ವೀಡಿಯೋ ಮಾಡಿ ಅದು ನೀವು ಏನಾದರೂ ಮಾಡಿದ್ರೆ ನಿಮ್ಮ ಒಂದು ದುಡ್ಡು ಹೋಗಿ ಅಂತಲೇ ಹೇಳ್ಬೋದು. ಅದೇನಪ್ಪ ಮಿಸ್ಟೇಕ್ ಅಂದರೆ ನಾನು ನಿಮಗೆ ಅದ್ರ ಬಗ್ಗೆ ಸಪ್ರೇಟ್ ಒಂದು ವೀಡಿಯೋ ಮಾಡಿದೆ. ಆ ವಿಡಿಯೋ ನೋಡ್ಕೊಂಡು ಅದನ್ನು ನೀವು ಆರ್ಡರ್ ಮಾಡಬೇಕಾ ಆರ್ಡರ್ ಮಾಡಬಾರ್ದು ಅದನ್ನ ಡಿಸೈಡ್ ಮಾಡ್ಕೊಳ್ಳಿ. ಈಗ ಬನ್ನಿ, ನಾವು ಈಗ ಫ್ಲಿಪ್ಕಾರ್ಟ್ನಲ್ಲಿ ಆರ್ಡರ್ ಮಾಡಿದಂಥ ಆರ್ಡರ್ ನಾವು ಯಾವ ರೀತಿ ಕ್ಯಾನ್ಸಲ್ ಮಾಡೋದು, ತುಂಬ ಸಿಂಪಲ್. ಕ್ಯಾನ್ಸಲ್ ಮಾಡೋದು ಯಾವ ರೀತಿ ಅಂದರೆ ನಾನು ನಿಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಮೂಲಕನೇ ತೋರಿಸ್ಕೊಡ್ತೀನಿ. ಜಸ್ಟ್ ಅನ್ನೋಲ್ಲ, ಈಗ ನಾನು ನಿಮಗೆ ಮೊದಲೇ ಒಂದು ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ಯಾವ ರೀತಿ ಕ್ಯಾನ್ಸಲ್ ಮಾಡೋದು ಜಸ್ಟ್ ಅನ್ನೋಲ್ಲ. ನಿಮ್ಮ ಫ್ಲಿಪ್ಕಾರ್ಟ್ ಓಪನ್ ಮಾಡ್ಕೊಳ್ಳಿ. ಫ್ಲಿಪ್ಕಾರ್ಟ್ ಓಪನ್ ಮಾಡಿದ ತಕ್ಷಣ ಏನು ಮಾಡೋಂಗಿಲ್ಲ, ಜಸ್ಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆರ್ಡರ್ಸ್ ಅಂತ ಆಪ್ಷನ್ ಇದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಂಟರ್ಪ್ರೈಸ್ ಓಪನ್ ಅಂತ ಇಲ್ಲಿದೆ ನೋಡಿ. ಈಗ ಜಸ್ಟ್ ನಾನು ವಿಡಿಯೋ ಮಾಡೋಗೋಸ್ಕರ ಆರ್ಡರ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ಕೊಳ್ಬೋದು, ಈ ಆರ್ಡರ್ ಕಾಣ್ತಿದೆ. ಆದ್ರೆ ಬಟ್ ಈ ಆರ್ಡ್ರಲ್ಲಿ ನೀವು ನೋಡ್ಕೊಳ್ಬೋದು, ಇಲ್ಲಿ ಕ್ಯಾನ್ಸಲ್ ಮಾಡೋ ಆಪ್ಷನ್ನೇ ತೋರಿಸ್ತಾ ಇಲ್ಲ. ಆ್ಯಕ್ಚುಲಿ ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ ಇಲ್ಲಿ ಕ್ಯಾನ್ಸಲ್ ಮಾಡೋ ಆಪ್ಷನ್ನೇ ಇಲ್ಲ. ಅಲ್ಲಿ ಕ್ಯಾನ್ಸಲ್ ಅನ್ನೋ ಆಪ್ಷನ್ನೇ ಇಲ್ಲ. ಜಸ್ಟ್ ನೀವು ನೋಡ್ಕೊಳ್ಬೋದು, ಇಲ್ಲಿ ಕಾಣ್ತಿದೆ ನೋಡಿ, ಕ್ಯಾನ್ಸಲ್ ಅನ್ನೋ ಆಪ್ಷನ್ ಇಲ್ಲ. ಇಲ್ಲಿ ನೋಡ್ಕೊಳ್ಬೋದು, ಅಮೌಂಟ್ ಪೇ ಇದೆ, ಸೇರ್ ಲೊಕೇಶನ್ ಇದೆ, ಮತ್ತು ಇಲ್ಲಿ ಶೋ ಮೋರ್ ಡೀಟೇಲ್ಸ್ ಎಲ್ಲ ಬರ್ತದೆ, ಆರ್ಡರ್ ಎಲ್ಲಿವರೆಗೆ ಬಂದಿದೆ ಏನು ಎಲ್ಲ ನಿಮಗೆ ತೋರಿಸ್ತೆ. ಅದ್ರ ಬಟ್ ಅಲ್ಲಿ ಕ್ಯಾನ್ಸಲ್ ಅನ್ನೋ ಆಪ್ಷನ್ನೇ ಇಲ್ಲ. ಇಲ್ಲಿ ಕ್ಯಾನ್ಸಲ್ ಅನ್ನೋ ಆಪ್ಷನ್ ಇಲ್ಲ. ಆದರೂ ಕೂಡ ಇದು ಕ್ಯಾನ್ಸಲ್ ಯಾವ ರೀತಿ ಮಾಡಿದ್ರೆ, ಕ್ಯಾನ್ಸಲ್ ಇಲ್ಲಿ ಆಪ್ಷನ್ ಅವರು ರಿಮೂವ್ ಮಾಡಿದ್ದಾರೆ. ಅದನ್ನು ರಿಮೂವ್ ಮಾಡಿ ಒಂದು ಜಾಗದಲ್ಲಿ ಆ್ಯಡ್ ಮಾಡಿದ್ದಾರೆ. ಅದೇ ಇಲ್ಲಪ್ಪ ಅಂದ್ರೆ ತುಂಬ ಸಿಂಪಲ್. ನೀವು ಆರ್ಡರ್ ಯಾವ ರೀತಿ ಕ್ಯಾನ್ಸಲ್ ಮಾಡೋದು ಅಂದರೆ, ಆ್ಯಕ್ಚುಲಿ ಈ ವಿಡಿಯೋ ನೀವು ನೋಡ್ಬೋದು, ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತ ನೀವು ನೋಡ್ಬೋದು. ಆ ರೀತಿ ಇನ್ನೂ ಇಲ್ಲಿ ಆರ್ಡರ್ ಕ್ಯಾನ್ಸಲ್ ಮಾಡೋ ಆಪ್ಷನ್ ಇಲ್ಲ. ಹಾಗಿದ್ರೆ ಯಾವ ರೀತಿ ಆರ್ಡರ್ ಕ್ಯಾನ್ಸಲ್ ಮಾಡೋದು, ತುಂಬ ಸಿಂಪಲ್, ತುಂಬ ಸುಲಭವಾಗಿ ನೀವು ಆರ್ಡರ್ ಕ್ಯಾನ್ಸಲ್ ಮಾಡ್ಕೊಳ್ಬೋದು. ಯಾವ ರೀತಿ ಜಸ್ಟ್ ಇಲ್ಲಿ ಮೇಲ್ಗಡೆ ಎಲ್ಪ್ ಆಪ್ಷನ್ ಇದೆ. ಎಲ್ಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತೆರಡೆ ಆಪ್ಷನ್ ಬರುತ್ತೆ ನೋಡಿ. ಏನಪ್ಪ ಇಲ್ಲಿ ನಿಮಗೆ ಮೂರನೇ ಆಪ್ಷನ್ ನೋಡಿ, ಕ್ಯಾನ್ಸಲ್ ಆರ್ಡರ್ ಅಂತ ಬರ್ತೇವೆ ನೋಡಿ. ಜಸ್ಟ್ ಈ ಕ್ಯಾನ್ಸಲ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆರ್ಡರ್ ಕ್ಯಾನ್ಸಲ್ ಆಗಲ್ಲ. ಜಸ್ಟ್ ನೀವು ಇಲ್ಲಿವರೆಗೆ ವಿಡಿಯೋ ನೋಡಿ ಸ್ಕಿಪ್ ಮಾಡಬಹುದು. ಬಟ್ ಆದರೆ ಇಲ್ಲಿವರೆಗೆ ನೀವು ವಿಡಿಯೋ ನೋಡಿದ್ರೆ ಜಸ್ಟ್ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಯಾನ್ಸಲ್ ಆಗಲ್ಲ. ಅದಕ್ಕೆ ನೀವು ರೀಸನ್ ಕೆಲವೊಂದಿಷ್ಟನ್ನ ಹಾಕಬೇಕು, ಆವಾಗ ಕ್ಯಾನ್ಸಲ್ ಆಗುತ್ತೆ. ಏನು ಮಾಡೋಂಗಿಲ್ಲ, ಜಸ್ಟ್ ಇಲ್ಲಿ ಕ್ಯಾನ್ಸಲ್ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಯಾನ್ಸಲ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ, ಡೋಂಟ್ ಕ್ಯಾನ್ಸಲ್ ಇದೆ ಮತ್ತು ಅದ್ರ ಜೊತೆ ಕ್ಯಾನ್ಸಲ್ ಆರ್ಡರ್ ಅಂತ. ಈಗ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಕ್ಯಾನ್ಸಲ್ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಯಾನ್ಸಲ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ರೀಸನ್ ಕೇಳ್ತಾ, ರೀಸನ್ ಫಾರ್ ಕಲೆಕ್ಷನ್ ಅಂತ. ಆ ಒಂದು ಕಾರಣಕ್ಕೋಸ್ಕರ ರೀಸನ್ ಆಗ್ತಾ ಇದ್ದೀರಾ ಇದನ್ನ ಕೇಳ್ತಾ ಇದ್ದೀರಾ. ನಾನು ಏನು ಮಾಡ್ತೇನೆ, ಇಲ್ಲಿ ಸೈಜ್ ಆ್ಯಂಡ್ ಕಲರ್ ಅಂತ ಹಾಕಿ ಜಸ್ಟ್ ಮೈ ಸೈಜ್ ಆ್ಯಂಡ್ ಕಲರ್ ಅಂತ ಹಾಕಿಬಿಟ್ಟು ನೀವು ಇಲ್ಲಿ ಹಾಕ್ಬೋದು. ನೀವು ಜಸ್ಟ್ ಕಲರ್ ಪ್ರಾಬ್ಲಮ್ ಅಂತ ಹಾಕಿ ಜಸ್ಟ್ ನೀವು ರೀಸನ್ ಹಾಕೋಕೊಳ್ಳಿ. ಅಂದರೆ ಯಾವ ಒಂದು ಕಾರಣಕ್ಕೋಸ್ಕರ ಆಗ್ತದೆ, ನೀವು ಎನಿ ರೀಸನ್ ಹಾಕ್ಬೋದು, ಅವ್ರು ಏನು ಅಭ್ಯಂತರ ಕೇಳಲ್ಲ. ಆಟೋಮೆಟಿಕ್ ರೀಸನ್ ಹಾಕೋ. ಅದರ ನಂತರ ಮುಟ್ಟು ಸಬ್ಮಿಟ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆದ ತಕ್ಷಣ ಬಂತು ನೋಡಿ, ನೋಡ್ಕೊಳ್ಬೋದು, ಕ್ಯಾನ್ಸಲ್ ಕನ್ಫರ್ಮೇಷನ್ ಅಂತ ಬಂತು. ಈ ರೀತಿ ಮಾಡಿ ನೀವು ಆರ್ಡರ್ ಕ್ಯಾನ್ಸಲ್ ಮಾಡ್ಕೊಳ್ಬೋದು. ನೀವು ನೋಡ್ಕೊಳ್ಬೋದು, ವ್ಯೂ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆರ್ಡರ್ ಅನ್ನೋದು ಕ್ಯಾನ್ಸಲ್ ಅಂತ ಬರುತ್ತೆ ನೋಡಿ. ಜಸ್ಟ್ ಮೊದಲು ಆರ್ಡರ್ ಇತ್ತು, ಅದ್ರ ಒಟ್ಟಿಗೆ ಆರ್ಡರ್ ಕ್ಯಾನ್ಸಲ್ ಆಗಿದೆ ನೋಡಿ. ಇಲ್ಲಿ ತೋರಿಸ್ತಾ ಇದೆ ನೋಡಿ, ಕ್ಯಾನ್ಸಲ್ ಸನ್ ಅಂತ ತೋರಿಸ್ತಾ, ಅಂದರೆ ಇವತ್ತಿನ ಡೇಟ್ ತೋರಿಸ್ತಾ ಇದೆ. ಈ ರೀತಿ ಮಾಡಿ ನೀವು ಕ್ಯಾನ್ಸಲ್ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಏನೂ ಇಲ್ಲ, ತುಂಬ ಸಿಂಪಲ್. ನಮಗೆ ಮೊದಲು ಮಟ್ಟ ಸೈಡ್ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡ್ತೀನಿ. ಇದು ತುಂಬ ಜನರಿಗೆ ಗೊತ್ತಿಲ್ಲ. ತುಂಬ ಜನರು ಈಗ ಆರ್ಡರ್ ಅನ್ನೋದು ಈಗ ಸೇಲ್ ಸ್ಟಾರ್ಟ್ ಆಗಿದೆ. ತುಂಬ ಜನ ಆರ್ಡರ್ ಮೇಲೆ ಆರ್ಡರ್ ಮಾಡ್ತಾ ಇದ್ದಾರೆ. ಅದ್ರ ಬಟ್ ಆರ್ಡರೇ ಕ್ಯಾನ್ಸಲ್ ಮಾಡೋ ಆಪ್ಷನ್ನೇ ತೋರಿಸ್ತಲ್ಲ. ಯಾಕಂದ್ರೆ ಅಪ್ಡೇಟ್ ಇದೆ, ಈ 2025 ಫ್ಲಿಪ್ಕಾರ್ಟ್ ಅಪ್ಡೇಟ್ ಇದೆ. ಆ ಒಂದು ಕಾರಣಕ್ಕೆ ಆರ್ಡರ್ ಆಪ್ಷನ್ ಅಂದರೆ ಕ್ಯಾನ್ಸಲ್ ಮಾಡೋ ಆಪ್ಷನ್ ಮೇಲ್ಗಡೆ ಹಾಕಿದರೆ ಅಲ್ಲಿ ಕ್ಯಾನ್ಸಲ್ ಅಂತ ಆಪ್ಷನ್ ಬರ್ತಲ್ಲ. ಅಲ್ಲಿ ಎಲ್ಪ್ ಸೆಂಟ್ರಲ್ಲಿ ಹೋಗಿ ಆವಾಗ ನೀವು ಕ್ಯಾನ್ಸಲ್ ಮಾಡಬೇಕು. ಅಲ್ಲಿವರೆಗೆ ನಿಮ್ಗೆ ಆಪ್ಷನ್ ತೋರಿಸಲ್ಲ. ಇದರಿಂದ ತುಂಬ ಜನ ಕ್ಯಾನ್ಸಲ್ ಮಾಡೋಕ್ಕೆ ಕೂಡ ಬರ್ತಾ ಇಲ್ಲ. ತುಂಬ ಜನ ಅಲ್ಲಿ ಸರ್ಚ್ ಮಾಡ್ತಾರೆ ಕ್ಯಾನ್ಸಲ್ ಯಾವ ರೀತಿ ಮಾಡೋದು, ಎಲ್ಲಿಂದ ಮಾಡೋದು ಹೋಗಿ
ಕ್ಯಾನ್ಸಲ್ ಮಾಡೋಕ್ಕೆ ಬರ್ತಲ್ಲ. ಹೆಂಗಪ್ಪ ಅಂದ್ರೆ ಜಸ್ಟ್ ನೀವು ಕ್ಯಾನ್ಸಲ್ ಮಾಡಿದ್ರೆ ನೀವು ಕ್ಯಾಶ್ ಆನ್ ಡೆಲಿವರಿ ಮಾಡಿದರೆ ಅಭ್ಯಂತರ ಇಲ್ಲ. ಇಲ್ಲ ನೀವು ಅಮೌಂಟ್ ಪೇ ಮಾಡಿ ಕ್ಯಾನ್ಸಲ್ ಮಾಡಿದ್ರೆ ಅಂದ್ರೆ ನಿಮ್ಮೊಂದು ಅಮೌಂಟ್ ಏನಿದೆಲ್ಲ ಒಂದೇ ಅಂದರೆ ಯಾವುದೇ ಕಾರಣಕ್ಕೂ ಅಮೌಂಟ್ ಯಾವುದೇ ₹1 ಕಟ್ ಆಗಲ್ದೆ ಅಮೌಂಟ್ ಎಲ್ಲ ಬಂದು ನಿಮ್ಮೊಂದು ಅಕೌಂಟಿಗೆ ವಾಪಸ್ ರಿಫಂಡ್ ಆಗುತ್ತೆ. ನೀವು UPI ID ಆಗಿರ್ಬೋದು ನಿಮ್ಮ ಅಕೌಂಟ್ ಆ್ಯಡ್ ಮಾಡ್ಕೊಳ್ಳಿ, ಆಟೋಮೆಟಿಕ್ ನಿಮ್ಮೊಂದು ಅಕೌಂಟಿಗೆ ಬಂದು ಅಮೌಂಟು ರಿಸೀವ್ ಆಗುತ್ತೆ ಕ್ಯಾನ್ಸಲ್ ಮಾಡಿದ್ರೆ. ಇಲ್ಲ ನನಗೆ ಆರ್ಡರ್ ಬೇಕಪ್ಪ ತಗೊಳ್ಳಿ, ಈ ಮಿಸ್ ಆಗಿ ಆರ್ಡರ್ ಹಾಕಿರ್ತಾರೆ ಅಂದರೆ ನೀವು ಕೈ ತಪ್ಪಿ ಏನೋ ಮಿಸ್ಟೇಕ್ ಆಗಿ ಹುಡುಗರಾಗಿರ್ಬೋದು ಏನೋ ಆಗಿರ್ಬೋದು ಸೇಲಲ್ಲಿ ಯಾವುದೊಂದು ಹಾಕೋಕೆ ಯಾವುದೊಂದು ಆರ್ಡರ್ ಹಾಕಿರ್ತಾರೆ, ಅದ್ರ ಬಟ್ ನಿಮ್ಗೆ ಕ್ಯಾನ್ಸಲ್ ಮಾಡೋಕ್ಕೆ ಬರ್ತಾರಲ್ಲ. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ನಿಮಗೋಸ್ಕರ ಈ ಫ್ಲಿಪ್ಕಾರ್ಟ್ನಲ್ಲಿ ಆರ್ಡರ್ ಯಾವ ರೀತಿ ಕ್ಯಾನ್ಸಲ್ ಮಾಡೋದಂತ ನಾನು ಈ ಒಂದು ವಿಡಿಯೋ ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಈ ಒಂದು ವಿಡಿಯೋ ಮುಗಿಸ್ತೀನಿ. ಈ ಒಂದು ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋ ಯಾವ ರೀತಿ ಅನಿಸ್ತು ಚಿಕ್ಕದಾಗಿ ಕಮೆಂಟ್ಸಲ್ಲಿ ಮಾಡಿಕೊಂಡ್ರೆ ಇವತ್ತು ಮುಗಿಸ್ತೀವಿ. ಪ್ರತಿಯೊಬ್ಬ ಟೆಕ್ ಇಟ್ಸ್ ಫ್ಯಾಮಿಲಿಸಲ್ಲಿ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ. ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ, ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೆ. ಬಾಯ್.